ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತಿ ಮೀನು ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು. ನೋಡಿ, ಅರ್ಧ ಕೆ ಜಿ ಮತ್ತಿ ಮೀನಿದೆ. ದೊಡ್ಡ ದೊಡ್ಡ ಸೈಜ್ ಇದು, ಭಾಳ ದೊಡ್ಡದಾಗಿ ಬಂದಿದೆ. ತುಂಬ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಮಾವಿನಕಾಯಿ ಹಾಕ್ಬಿಟ್ಟು, ಹುಳಿ ಏನು ಹಾಕಲ್ಲ, ಮಾವಿನಕಾಯಿ ಒಂದು ಅರ್ಧ ಮಾವಿನಕಾಯಿ ಇದೆ, ಇಷ್ಟನ್ನು ಹಾಕ್ಕೊತೀನಿ. ನೋಡಿ, ಮೀಡಿಯಮ್ ಸೈಜು, ತುಂಬ ದೊಡ್ಡದಲ್ಲ ಮಾವಿನಕಾಯಿ, ಮೀಡಿಯಮ್ ಸೈಜು. ಇದು ಅರ್ಧ ಇದೆ, ಇಷ್ಟು ನನಗೆ ಬೇಕಾಗುತ್ತೆ. ಇವಾಗ ಒಂದು ಅರ್ಧ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಮಾತ್ರ, ಹಸಿ ತೆಂಗಿನಕಾಯಿದು ರುಬ್ಬಿಟ್ಕೊಂಡ್ರಂಥ ತೆಂಗಿನಕಾಯಿ. ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ನೋಡಿ, ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ಒಂದು ದೊಡ್ಡ ಗಾತ್ರ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ. ಆಮೇಲೆ ನೋಡಿ, 2 ಟೇಬಲ್ ಸ್ಪೂನು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಇಷ್ಟು ಬೇಕು ಇದಕ್ಕೆ. ಇವಾಗ ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಬರೋಣ. ಒಂದು ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಬೇಕು ಇದಕ್ಕೆ. ಎಣ್ಣೆ ಕಾದಿದೆ. ಇವಾಗ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. ಸ್ವಲ್ಪ ಮೆಂತ್ಯ ಕಾಳು, ಭಾಳ ಬೇಡ, ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕಿದು ಮೆಂತ್ಯ ಕಾಳು. ಮೆಂತ್ಯ ಕಾಳು ನೀಟಾಗಿ ಆಗಿದೆ, ಬ್ರೌನ್ ಆಗಿದೆ ನೋಡಿದ್ರಾ. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫಸ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು, ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ. ಈರುಳ್ಳಿ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯಕಾಳು ಅದಕ್ಕೆ ಫ್ರೈ ಮಾಡಬೇಕು. ಇವಾಗ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾವು. ಇವಾಗ ಮಸಾಲ ಐಟಮ್ ಹಾಕ್ಕೊಳ್ಳೋಣ ನಾವು. ಖಾರದ ಪುಡಿನೇ ಇದರಲ್ಲಿ ಮೇಯ್ನ್ ಬೇಕಾಗಿರೋದು ನಮಗೆ, ಖಾರದ ಪುಡಿನೇ ಜಾಸ್ತಿ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಿ. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ಯಾಕಂದರೆ ಇದು ಮಾವಿನಕಾಯಿ ಸೀಸನ್ ಇಲ್ಲ, ಆದರೂ ನಾನು ತರಿಸಿದ್ದೀನಿ ಮಾವಿನಕಾಯಿನ. ಸಿಗುತ್ತೆ, ಇವಾಗ ಎಲ್ಲ ಕಡೆ ಸಿಗುತ್ತೆ, ಆರ್ಡ್ರ್ ಮಾಡಿ ತರಿಸ್ಬೇಕಷ್ಟೇ. ಸೀಸನ್ ಇಲ್ಲ ಅಂದ್ರೂ ಸಿಗುತ್ತೆ. ಆದರೆ ಇದು ಹುಳಿಯಾಗಿದೆ ಮಾವಿನಕಾಯಿ ಮಾತ್ರ. ನೋಡಿ, ಕಲರ್ ಏನು ಸೂಪರಾಗಿ ಬಂದಿದೆ. ಇವಾಗ ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾವು ತೆಂಗಿನಕಾಯಿ ರುಬ್ಬಿಟ್ರಂತ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅರ್ಧ ಬಟ್ಲು ಇದು ತೆಂಗಿನಕಾಯಿ. ಒಂದು ತೆಂಗಿನಕಾಯಲ್ಲಿ ಅರ್ಧ ಬಟ್ಲು ತೊಗೊಂಡಿರೋದು, ಒಂದು ಭಾಗ. ಮೀಡಿಯಮ್ ಸೈಜು ತೆಂಗಿನಕಾಯಿ ಅದು. ಚೆಂದಾಗಿ ಇದನ್ನು ಮಾತ್ರ ಫ್ರೈ ಮಾಡ್ಕೋಬೇಕು. ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊ. ಉಪ್ಪು ಹಾಕ್ಕೊಳ್ಳೋಣ. ನಾನು ಕಲ್ಲು ಉಪ್ಪೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ನೀರು ಹಾಕ್ಕೊಳ್ಳೋಣ, ಎಷ್ಟು ಬೇಕಷ್ಟು. 4ರಿಂದ 5 ಜನ ಊಟ ಮಾಡೋವಷ್ಟು ಸಾರು ಮಾಡ್ತಾರೆ ಅದು. ನಾನು ಮಾವಿನಕಾಯಿ ಬೆಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಟೊಮೊಟೊ ಅಂತೂ ಹಾಕೋಕ್ಕೆ ಹೋಗಬೇಡಿ ನೀವು. ಆಹಾ, ಇದು ಸಕ್ಕತ್ತಾಗಿ ಕಾಣ್ತಾ ಇದೆ. ಕಲರ್ ನೋಡಿದ್ರೆ ಭಾಳ ಅದ್ಭುತವಾಗಿರುತ್ತೆ ಈ ಸಾರು ಮಾತ್ರ. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ಒಂದು ಟೈಮು. ಖಾರ ಉಪ್ಪು ಕಮ್ಮಿ ಆದರೆ ನೀವು ಆಡ್ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪು ಹಾಕೋಣ ಲಾಸ್ಟಲ್ಲಿ, ಚೆನ್ನಾಗಿರುತ್ತೆ ವಾಸನೆ. ಲಾಸ್ಟಲ್ಲಿ ಹಾಕಿರೋ ಒಳ್ಳೆ ಖುಷ್ಬು ಬರುತ್ತೆ, ಅದರದ್ದು ಪರಿಮಳ ಸಕ್ಕತ್ತಾಗಿರುತ್ತೆ. ನೋಡಿದ್ರ, ಸಾರು ಸೂಪರಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಯಾಕಂದ್ರೆ ಅದು ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಮೇಯ್ನು. ಯಾಕಂದ್ರೆ ನಾವು ಹುಳಿ ಹಾಕಿಲ್ವಲ್ಲ, ಅದು ಬೆಂದಂಗೆಲ್ಲ ಹುಳಿ ಬಿಡ್ತಾ ಇರುತ್ತೆ ಅದು ಮಾವಿನಕಾಯಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಟೇಸ್ಟ್ ನೋಡ್ಬೇಕು ನಾನು. ಇವಾಗ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೀನು ಹಾಕ್ಕೊತೀನಿ. ಭಾಳ ಅದ್ಭುತವಾಗಿ ಬಂದಿದೆ ಸಾರು. ಮೀನು ಹಾಕ್ಕೊಳ್ಳೋಣ. ತೊಳೆದಿಕ್ಕಿದ್ದೀನಿ ನಾನು ಮುಂಚೆನೇ ಮೀನು. ಏನಿಲ್ಲ ಅಂದರೆ 5ರಿಂದ 6 ಜನ ಊಟ ಮಾಡ್ಬೋದು ಇದನ್ನ. ಅಂದರೆ ಇದು ಮತ್ತಿ ಮೀನು ಭಾಳ ದೊಡ್ಡದಿದೆ ಮಾತ್ರ. ಇಷ್ಟು ದಪ್ಪ ಇದೆ ನನ್ನ ಮೀನು. ಮೀನು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು. ನೋಡಿ, ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ ಮಾತ್ರ. ಸಾರು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡೋಣ ನಾವು. ಚೆನ್ನಾಗಿ ಬೆಂದಿದೆ, ಸಾಕು. ಮೀನು ಹಾಕಿದ್ಮೇಲೆ ಒಂದು ಕುದಿ ಬೆಂದರೂ ಸಾಕು. ನೋಡಿ, ಏನಿದೆ ಅಂದರೆ ಕಣ್ಣು ನೋಡಿ ಈ ಥರ
ಬೆಳ್ಳಗೆ ಬರುತ್ತೆ ಮೇಲೆ ಸ್ವಲ್ಪ ನೋಡಿ ಬಂದಿದೆಯಲ್ಲ, ಹಿಂಗೆ ಬಂದರೆ ಬೆಂದಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಇವಾಗ. ವಾವ್, ಸಾರು ನೋಡಿದ್ರೆ ಏನು ಸಕ್ಕತ್ತಾಗಿದೆ ಸಾರು. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸಾರು ಮಾತ್ರ ಕರೆಕ್ಟಾಗಿ ಬಂದಿದೆ ನೋಡಿ. ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ನೀವು ಚಪಾತಿ ತಿನ್ಬೋದು. ಮಾವಿನಕಾಯಿ ನೋಡಿದ್ರೆ ಹಿಂಗಿದೆ, ಎಷ್ಟು ಸೂಪರಾಗಿ ಕಾಣ್ತಾಯಿದೆ, ಮೆತ್ತಗೆ ಸಕ್ಕತ್ತಾಗಿದೆ ಸಾರು ಮಾತ್ರ. ಇವಾಗ ಊಟ ಮಾಡೋದೆ. ರೈಸ್ ಜೊತೆಗೆ ಊಟ ಮಾಡ್ತೀನಿ ನಾನು. ಸಾರು ಟೇಸ್ಟ್ ನೋಡ್ತೀನಿ ಫಸ್ಟ್. ಮಾವಿನಕಾಯಿ ಮಾತ್ರ ಸೂಪರಾಗಿ ಬೆಂದಿದೆ. ಕರಿಬೇವಿನ ಸೊಪ್ಪನ್ನು ತಿನ್ನಬೇಕಪ್ಪ. ಮಾತಾಡಂಗೆ ಇಲ್ಲ ಬಿಡು, ಮಾತೇ ಬರೋಲ್ಲ ಮಾತಾಡೋಕೆ, ಹಂಗಿದೆ ಸಾರು. ನಿಜ ಮಾಡ್ಕೊಂಡು ಒಂದು ಸರಿ ಟ್ರೈ ಮಾಡಿ ಇದು. ವಾವ್, ಮೀನು ತಗೊಳ್ಳೋಣ. ಎಷ್ಟು ದೊಡ್ಡ ಮೀನು, ತುಂಬ ಅದ್ಭುತವಾಗಿ ಬೆಂದಿದೆ ಮೀನು ನೋಡ್ದು. ಸೂಪರು. ಮಾವಿನಕಾಯಿ ಅಂತೂ ವಾವ್, ತಿನ್ನಬೇಕು ನಮ್ಮ ಮಾವಿನಕಾಯಿ. ನೋಡಿ, ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ ಊಟ ತಿಂತೀನಿ. ಹಾಕಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇಡೇ ನೋಡಿ ಪ್ಲೀಸ್, ಇಡೇ ನೋಡಿ. ಇದೇ ಥರ ನೀವು ಮಾಡಿಕೊಂಡು ತಿಂದು ನೋಡಿ. ಭಾಳ ಅದ್ಭುತ ಅಂದರೆ ಅದ್ಭುತ. ತುಂಬ ಹಿಡಿಸಿದೆ ಸಾಂಬಾರು ಮಾತ್ರ. ಮೀನು ಸಾರು ತುಂಬ ಹಿಡಿಸಿದೆ ನನಗೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. 100% ಮಾಡ್ಕೊಂಡು ನೀವು ಊಟ ಮಾಡ್ಬೋದು ಈ ಸಾರನ್ನ ಮಾತ್ರ. ಅಷ್ಟು ಚೆನ್ನಾಗಿದೆ. ಮಾವಿನಕಾಯಿ ಹಾಕಿ ನಾನು ಫಸ್ಟ್ ಟೈಮ್ ಮಾಡಿರೋದಿದು. ಭಾಳ ಚೆನ್ನಾಗಿ ಬಂದಿದೆ.